ಬಸವ ಕಲ್ಯಾಣ ತಾಲೂಕಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ರಾಜ ಸೂರ್ಯವಂಶಿ ತಾಲೂಕಾ ಅಧ್ಯಕ್ಷ, ವಿಕಾಸ್ ಗೋಡ್ಬೊಲೆ ಉಪಾಧ್ಯಕ್ಷರಾಗಿ ನೇಮಕ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ದಿನಾಂಕ 18 ಜುಲೈ 2026ರಂದು ದಲಿತ್ ಪ್ಯಾಂಥರ್ ಸಂಘಟನೆಯ ಸಂಸ್ಥಾಪಕರಾದ ಪದ್ಮಶ್ರೀ ನಾಮದೇವ್ ಢಸಾಳ್ ಅವರ ಆದರ್ಶಗಳ ಅಡಿ ಕಾರ್ಯನಿರ್ವಹಿಸುತ್ತಿರುವ ದಲಿತ್ ಪ್ಯಾಂಥರ್ ಸಂಘಟನೆಯ ಬೀದರ್ ಜಿಲ್ಲಾ ವ್ಯಾಪ್ತಿಯ ಬಸವ ಕಲ್ಯಾಣ ತಾಲೂಕಾ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಶುಕ್ರವಾರ ಮಂಠಾಳದಲ್ಲಿರುವ ದಲಿತ್ ಪ್ಯಾಂಥರ್ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ರಾಹುಲ್ ದಾದಾ ದಲಾಲೆ ಅವರು ರಾಜ್ಯ ಸೂರ್ಯವಂಶಿ ಅವರನ್ನು ಬಸವ ಕಲ್ಯಾಣ ತಾಲೂಕಾ ಅಧ್ಯಕ್ಷರನ್ನಾಗಿ ಹಾಗೂ ವಿಕಾಸ್ ಗೋಡ್ಬೊಲೆ ಅವರನ್ನು ತಾಲೂಕಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಪತ್ರ ವಿತರಿಸಿದ್ದರು. ಈ ಸಂದರ್ಭದಲ್ಲಿ ದಲಿತ್ ಪ್ಯಾಂಥರ್ ಬಸವ ಕಲ್ಯಾಣ ನಗರ ಘಟಕದ ಅಧ್ಯಕ್ಷ ಅಮೂಲ್ ಶಿಂದೆ, ಉಪಾಧ್ಯಕ್ಷ ವಿಶಾಲ್ ಗಜರೆ, ಪ್ರಧಾನ ಕಾರ್ಯದರ್ಶಿ ಅಶ್ವಿನ್ ಸೂರ್ಯವಂಶಿ, ಖಜಾಂಚಿ ವಿನೋದ್ ದಾಂಡಗೆ, ಕಾರ್ಯದರ್ಶಿ ಚಿಂಟು ಗಾಯಕ್ವಾಡ್, ಗೌತಮ್ ಕಾಂಬ್ಳೆ, ಗೋಪಿನಾಥ್ ದಲಾಲೆ, ಮಾರುತಿ ಕಾಂಬ್ಳೆ, ಉಮೇಶ್ ಕಾಂಬ್ಳೆ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ್. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇಂದು ದಲಿತ್ ಪ್ಯಾಂಥರ್ ಸಂಘಟನೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ರಾಹುಲ್ ದಾದಾ ದಲಾಲೆ ಅವರ ನೇತೃತ್ವದಲ್ಲಿ ಬಸವ ಕಲ್ಯಾಣ ತಾಲೂಕಾ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ನಗರ ಘಟಕ ಅಧ್ಯಕ್ಷರಾದ ಅಮೂಲ್ ಶಿಂದೆ ಅವರು ಹಾಗೂ ಬಸವ ಕಲ್ಯಾಣ ನಗರ ಘಟಕ ಉಪಾಧ್ಯಕ್ಷರಾದ ವಿಶಾಲ್ ಗಜ್ರೆ, ಬಸವ ಕಲ್ಯಾಣ ನಗರ ಘಟಕ ಪ್ರಧಾನ ಕಾರ್ಯದರ್ಶಿಯಾದ ಅಶ್ವಿನ್ ಸೂರ್ಯವಂಶಿ, ಬಸವ ಕಲ್ಯಾಣ ನಗರ ಘಟಕ ಕಾರ್ಯದರ್ಶಿಯಾದ ಪಿಂಟು ದಾಂಡ್ಗೆ ಇವರೆಲ್ಲ ಉಪಸ್ಥಿತರಿದ್ದು ಇಂದು ತಾಲೂಕಾಧ್ಯಕ್ಷರ ನೇಮಕಾತಿಯನ್ನು ದಲಿತ್ ಪ್ಯಾಂಥರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ರಾಹುಲ್ ದಾದಾ ದಲಾಲೆ ಅವರು ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ಜೈ ಭೀಮ್, ನಮ್ಮ ಬುದ್ಧಾಯ. ನಾನು ರಾಹುಲ್ ಅಶೋಕ್ ದಲಾಲೆ, 1972ರಲ್ಲಿ ಸ್ಥಾಪಿತವಾದಂತಹ ದಲಿತ್ ಪ್ಯಾಂಥರ್ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿದ್ದು, ಇವತ್ತು ಇದು ಬಸವ ಕಲ್ಯಾಣ ತಾಲೂಕಿನ ತಾಲೂಕಾ ಅಧ್ಯಕ್ಷರನ್ನಾಗಿ ಮತ್ತು ಬಸವ ಕಲ್ಯಾಣ ತಾಲೂಕಿನ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಇವತ್ತು ನೇಮಕಾತಿ ಮಾಡಲಾಗಿದೆ. ರಾಜು ಸೂರ್ಯವಂಶಿ ಅವರಿಗೆ ಬಸವ ಕಲ್ಯಾಣ ತಾಲೂಕಿನ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ನಾನು ಮಾಡಿದ್ದೇನೆ ಅಂತಕ್ಕಂಥ ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಬಸವ ಕಲ್ಯಾಣ ತಾಲೂಕಿನ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ವಿಕಿ ಗೋಡ್ಬೊಲೆ ಅವರಿಗೆ ನೇಮಕಾತಿ ನಾವು ಮಾಡಿದ್ದೀವಿ. ಈ ನೇಮಕಾತಿಯ ಸಂದರ್ಭದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಸಿಟಿ ಪ್ರೆಸಿಡೆಂಟ್ ಅಮೋಲ್ ಶಿಂದೆ ಮತ್ತು ಬಸವ ಕಲ್ಯಾಣ ತಾಲೂಕಿನ ಸಿಟಿ ವೈಸ್ ಪ್ರೆಸಿಡೆಂಟ್ ವಿಶಾಲ್ ಗಜರೆ ಮತ್ತು ಬಸವ ಕಲ್ಯಾಣ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಆದಂತಹ ಅಶ್ವಿನ್ ಸೂರ್ಯವಂಶಿ ಮತ್ತು ಬಸವ ಕಲ್ಯಾಣ ತಾಲೂಕಿನ ಸಿಟಿ ಖಜಾಂಚಿ ಆದಂತ ವಿನೋದ್ ದಾಂಡ್ಗೆ ಅವರ ಉಪಸ್ಥಿತಿಯಲ್ಲಿ ಇವತ್ತು ಇವರಿಬ್ಬರ ನೇಮಕಾತಿ ಮಾಡಲಾಗಿದೆ. ಬಂಧುಗಳೇ, ಇದು ದಲಿತ್ ಪ್ಯಾಂಥರ್ ಈ ಸಂಘಟನೆಯ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರಪ್ರಥಮವಾಗಿ ನಾನು ಪ್ರತಿಯೊಂದು ಹಂತದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ಸಂಘಟನೆ ಕೇವಲ ಒಂದು ವಿಶಿಷ್ಟವಾದಂತಹ ವರ್ಗದ ಸಂಘಟನೆ ಅಲ್ಲ. ಎಲ್ಲ ವರ್ಗದ ಜನರಿಗೆ ತಮ್ಮ ಜೊತೆ ಹೋಗಿ ಎಲ್ಲೇ ಏನೇ ಅತ್ಯಾಚಾರ ಆದರೆ ಅವರಿಗಾಗಿ ಹೋರಾಟ ಮಾಡಬೇಕು. ಯಾವುದೇ ಜಾತಿ ಮತ ಭೇದ ಇಲ್ಲದೆ, ಅದು ಯಾವುದೇ ಜಾತಿದವರಿರಲಿ, ಯಾವುದೇ ಮತದವರಿರಲಿ, ಯಾವುದೇ ರಿಲಿಜನ್ದವರಿರಲಿ, ಎಲ್ಲರೂ ಎಲ್ಲೇ ಅನ್ಯಾಯ ಆದರೂ ಅಲ್ಲಿ ಹೋಗಿ ನ್ಯಾಯಕ್ಕಾಗಿ ಹೋರಾಡುವಂತಹ ಒಂದು ಸಂಘಟನೆ ಇದು ದಲಿತ್ ಪ್ಯಾಂಥರ್ ಅಂತ ಸಂಘಟನೆ ಇದೆ. ಅದಕ್ಕಾಗಿ ನೂತನವಾಗಿ ನೇಮಕ ಆದಂತ ಎಲ್ಲಾ ಪದಾಧಿಕಾರಿಗಳು ಮತ್ತು ಇವತ್ತು ನಾವು ನೇಮಕಾತಿ ಮಾಡಿದಂತ ನಮ್ಮ ಇದು ನನ್ನ ಸ್ವ ತಾಲೂಕಾ. ಅದಕ್ಕಾಗಿ ನನ್ನ ಬಹಳಷ್ಟು ಅಪೇಕ್ಷೆಗಳು ಮತ್ತು ಬಹಳಷ್ಟು ಹೋಪ್ಸ್ಗಳು ಈ ತಾಲೂಕಾದಿಂದ ಇವೆ. ಅದಕ್ಕಾಗಿ
ಬಸವ ಕಲ್ಯಾಣ ತಾಲೂಕಿನ ಅಧ್ಯಕ್ಷರಾದಂತಹ ರಾಜು ಸೂರ್ಯವಂಶಿ ಮತ್ತು ವಿಕ್ಕಿ ಗೊಡ್ಬೋಲೆ ಮತ್ತು ಬಸವ ಕಲ್ಯಾಣ ನಗರ ಘಟಕದ ಅಧ್ಯಕ್ಷರಾದಂತಹ ಅಮೂಲ್ ಶಿಂದೆ ಮತ್ತು ವಿಶಾಲ್ ಗಜರೆ ಮತ್ತು ಎಲ್ಲಾ ಸಮಸ್ತ ನಮ್ಮ ಪದಾಧಿಕಾರಿಗಳಿಂದ ನಂದು ಒಂದೇ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ ಎಲ್ಲರೂ ಒಂದಾಗಿ ಯಾವುದೇ ಕಾರಣಕ್ಕೆ ನಾವು ಯಾವುದೇ ಸಮಾಜದ ಮೇಲೆ ಅನ್ಯಾಯ ಅತ್ಯಾಚಾರ ಅಲ್ಲಿ ಯಾವುದೇ ಎಜುಕೇಶನ್ ಬಗ್ಗೆ ಏನಾದರೂ ಅವೇರ್ನೆಸ್ ಮಾಡಬೇಕಾಗಿದ್ದರೆ ನಮ್ಮ ಸಂಘಟನೆ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಎಲ್ಲಾ ಕೆಲಸಗಳು ಮಾಡ್ಬೇಕಂತಕ್ಕಂತ ಒಂದು ಭರವಸೆ ಮತ್ತು ಒಂದು ಆಶೆ ನಾನು ಎಲ್ಲಾ ಈ ಪದಾಧಿಕಾರಿಗಳಲ್ಲಿ ಇಟ್ಕೊಂಡಿದ್ದೇನೆ ಮತ್ತು ನನಗೆ ವಿಶ್ವಾಸ ಇದೆ ರಾಜು ಸೂರ್ಯವಂಶಿ ಮತ್ತು ವಿಕಾಸ್ ಗೋಡ್ಬೋಲೆ ಮತ್ತು ಅಮೋಲ್ ಶಿಂದೆ ಮತ್ತು ವಿಕಾಸ್ ನಮ್ಮ ವಿಶಾಲ್ ಗಜ್ರೆ ಮತ್ತು ಸಮಸ್ತ ಬಸವ ಕಲ್ಯಾಣ ನಗರ ಘಟಕ ಆಗಲಿ ಬಸವ ಕಲ್ಯಾಣ ತಾಲೂಕಾ ಘಟಕ ಆಗಲಿ ಇವರೆಲ್ಲರೂ ಕೂಡಿ ದಲಿತ ಸಂಘ ಪ್ಯಾಂತರ ಈ ಸಂಘಟನೆಗೆ ಒಂದು ಹೊಸ ಚೈತನ್ಯ ಕೊಡ್ತಾರೆ ಅಂತಕ್ಕಂಥ ಭರವಸೆ ನಾನು ಇಟ್ಕೊಂಡೆ ನಾನು ಎಲ್ಲರಿಗೆ ಮತ್ತೊಮ್ಮೆ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ನಾನು ಸಾತತ್ಯವಾಗಿ ಒಂದೇ ಮಾತು ಹೇಳ್ತಾ ಇದ್ದೇನೆ. ಅದು ಏನಪ್ಪಾ ಅಂದ್ರೆ ಎಜುಕೇಶನ್ ಆಗಿರಲಿ, ಯಾವುದೇ ಗ್ರಾಮದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಯಾವುದೇ ರೀತಿಯ ಅದು ಯಾವುದೇ ಸಮಾಜ ನೀವು ನೋಡ್ಬೇಡ್ರಿ ಅಂತಕ್ಕಂಥ ಒಂದೇ ಮಾತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಸಮಸ್ಯೆಗಳಿವೆ. ನಾವು ದಲಿತ ಪ್ಯಾಂಥರ್ ಅಂದ್ರೆ ಇದು ಕೇವಲ ಹೆಸರು ಮಾತ್ರ ಇದ್ರ ದಲಿತ ಪ್ಯಾಂಥರ್ ಇದೆ, ಆದ್ರೆ ಇದು ಎಲ್ಲಾ ದಲಿತ ಅಂದ್ರೆ ಇದರಲ್ಲಿ ಎಲ್ಲರೂ ಬಂದರು. ಯಾಕಂದ್ರೆ ಎಲ್ಲಾ ವಂಚಿತ್ ಶೋಷಿತ್ ಎಲ್ಲರೂ ಇದರದಾಗ ಬಂದರು. ಮತ್ತೆ ಯಾವುದೇ ಕಾರಣಕ್ಕೆ ಯಾವುದೇ ಸಮಾಜದ ಮೇಲೆ ಅನ್ಯಾಯ ಅತ್ಯಾಚಾರ ಆಗಲಿ, ಯಾವುದೇ ಇಫ್ ಅಂಡ್ ಬಟ್ಸ್ ಇಲ್ಲದೆ ನೀವು ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಅವ್ರ ನ್ಯಾಯ ನೀವು ಕೊಡ್ತೀರಂತಕ್ಕಂಥ ಭರವಸೆ ನಾನು ಇಟ್ಕೊಂಡಿದ್ದೀನಿ. ರಾಜು ಸೂರ್ಯವಂಶಿ, ವಿಕಾಸ್ ಗೋಡ್ಬೋಲೆ ನಿಮ್ ಇಬ್ಬರ ಹೆಗಲ ಮೇಲೆ ಬಹಳಷ್ಟು ದೊಡ್ಡದಾದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ಈ ರೆಸ್ಪಾನ್ಸಿಬಿಲಿಟಿಗೆ ನೀವು ಸಾತತ್ಯವಾಗಿ ಪ್ರಯತ್ನ ಮಾಡಿ ಒಂದು ಹೊಸ ತಾಲೂಕಾದಲ್ಲಿ ಒಂದು ಹೊಸ ವಾತಾವರಣ ಎಲ್ಲಾ ಸಮಾಜಗಳ ತಕೊಂಡು ಎಲ್ಲರಿಗೆ ಒಂದು ಹೊಸ ಮತ್ತು ಒಂದು ಪಾಸಿಟಿವ್ ವಾತಾವರಣ ನಿರ್ಮಾಣ ಮಾಡಬೇಕಂತಕ್ಕಂಥ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಎಲ್ಲಾ ನಗರದ ಮತ್ತು ತಾಲೂಕಿನ ಮತ್ತು ನಗರ ಘಟಕದ ಎಲ್ಲಾ ಪದಾಧಿಕಾರಿಗಳಿಗೆ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಹೇಳುತ್ತಾ ನಾನು ಇಲ್ಲೇ ನಿಂತ್ಕೊತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಸಂವಿಧಾನ.